ಯಾವನ್ ಲಾಯರ್ ಮಾಡಿದೆ ಸರ್ ಅವನ್ನ ಮೊದಲು ಚಪ್ಪಲೆ ಹೊಡಿಬೇಕು ಅವನ್ನ ಲಾಯರ್. ಜನ ಗಂಡು ಮಕ್ಕಳಲ್ಲ, ನೀನು ಹೆಣ್ಮಕ್ಳ ಕೈ ಸಿಕ್ಕಿದ್ರೆ ಸಾಕು, ನಿನ್ನ ಚಿಂದಿನೇ ನೀನು. ಇದು ವಾರ್ನಿಂಗ್ ಅಂತ ತಿಳ್ಕೊ, ಅಥವಾ ನಿನಗೆ ತಿದ್ದೀನಿ ಅಂತಾನೆ ತಿಳ್ಕೊ, ಏನು ಬೇಕಾದ್ರೂ ತಿಳ್ಕೊಬೋದು ನೀನು. ಅವನು ಎಂಥ ಶರದ ದಡ್ಡ ನನ್ನ ಮಗ ಅಂತಂದ್ರೆ ಅವನು ನಮ್ಮ ಶಾಸಕರು ಸ್ವಿಸ್ ಬ್ಯಾಂಕ್ನ ಯಲಹಂಕಲ್ಲಿ ಇಟ್ಟಿದ್ದಾನೆ ಅಂತ. ಯಾವ್ದ್ರ ಬಗ್ಗೆ ಹೇಳ್ರಿ ಅವ್ನು ಹೇಳಿದ್ದು? ಸಿಂಗನಾಯಕನಹಳ್ಳಿ ಬ್ಯಾಂಕ್ ಬಗ್ಗೆ, ರೈತರ ಸೇವಾ ಸಹಾಯಕರ ಬ್ಯಾಂಕ್ ಬಗ್ಗೆ. ನನ್ನ ಮಗನಿಗೆ ಏನು ಗೊತ್ತು ರೀ? ಅವನು ಇಡೀ ಇಂಡಿಯಾದಲ್ಲೇ ಪಾರದರ್ಶಕ ಆಡಳಿತ, ಸ್ವಚ್ಛ ಕೆಲಸ, ಅತಿ ಹೆಚ್ಚು ಸಹಾಯ ಮಾಡಿದಂಥ ಒಂದು ಕೆಲಸಕ್ಕೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿರೋ ಆ ಬ್ಯಾಂಕ್ ಬಗ್ಗೆ ಅವ್ನು ಮಾತಾಡ್ತಾನಲ್ಲ, ಇನ್ನೆಷ್ಟು ಮುಟ್ಟಾಳ ನನ್ನ ಮಗನಿರಬೇಕು. ಸಂಘ ನನ್ನ ಮಗನೇ ಹಿಂಗೆ ಹೇಳಿರೋದು, ಕೊಜ್ಜ ನನ್ನ ಮಕ್ಕಳೇ ಹಿಂಗೆಲ್ಲ ಹೇಳೋದು. ಬಂದು ಧೈರ್ಯವಾಗಿ ಮೀಟ್ರ್ ಇದ್ದರೆ ಬಂದು ಮಾತಾಡಲಿ, ಎದುರು ಮಾತಾಡೋಣ, ಫೇಸ್ ಟು ಫೇಸ್ ಡಿಸೈಡ್ ಮಾಡೋಣ. ಅವ್ನು ಆರೋಪ ಮಾಡಿದ್ದಾರೆ ಅನ್ನೋದಕ್ಕೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಏನು ರೈಟ್ಸ್ ಇದೆ? ನಮ್ಮ ಶಾಸಕರ ಬಗ್ಗೆ ಮಾತಾಡೋದಕ್ಕೆ ಏನು ರೈಟ್ಸ್? ಯಾರು ರೈಟ್ಸ್ ಕೊಟ್ಟಿದ್ದಾರೆ? ಯಾರಾದರೂ ಬಂದು ನೀನು ಹಿಂಗೆ ಮಾತಾಡಪ್ಪ ಅಂತ ಹೇಳಿದಾರಾ? 4 ಗೋಡೆ ಮಧ್ಯೆ ಕೂತ್ಕೊಂಡು ನಿನ್ನ ವೀಡಿಯೋದಲ್ಲಿ ಹಾಕ್ತಾ ಇದೆಯಲ್ಲ, ಸರಿನಾ? ಅದರಲ್ಲೂ ಗೋಪುರದ ಮೇಲಿರೋ ಕಳಸನ ಮುಟ್ಟೋದಂಗೆ ನೀನು, ಅರ್ಥ ಆಯ್ತಾ? ಸುಮ್ಮನೆ ಅಲ್ಲ, ಇಷ್ಟು ಜನ ಹೆಣ್ಮಕ್ಳು ಸೇರಿ ಮಾಡ್ತಾಯಿದ್ದೀವಿ, ಇಷ್ಟು ಸಂಘಟನೆ ಸಂಸ್ಥೆಗಳೆಲ್ಲ ಇದ್ದಾವೆ ಅಂತಂದರೆ ಯೋಚನೆ ಮಾಡು. ಯಾವ ರೀತಿ ಅವ್ರು ನಮಗೆ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ನೋಡ್ಕೊಂಡಿದ್ದಾರೆ, ಯಾವ ರೀತಿ ನಮ್ಮನ್ನು ಅವರು ಅಕ್ಕ ತಂಗಿದಿರೋ ಥರ ತಿಳ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಯೋಚನೆ ಮಾಡಿ ಮಾತಾಡೋ. ಯಲಹಂಕದ ಜನ ಗಂಡು ಮಕ್ಕಳಲ್ಲ, ನೀನು ಹೆಣ್ಮಕ್ಳ ಕೈ ಸಿಕ್ಕಿದ್ರೆ ಸಾಕು, ನಿನ್ನ ಚಿಂದಿನೇ ನೀನು. ಇದು ವಾರ್ನಿಂಗ್ ಅಂತ ತಿಳ್ಕೊ, ಅಥವಾ ನಿನಗೆ ತಿದ್ದೀನಿ ಅಂತಲೇ ತಿಳ್ಕೊ, ಏನು ಬೇಕಾದ್ರೂ ತಿಳ್ಕೊಬೋದು ನೀನು. ಆದರೆ ಹೆಣ್ಮಕ್ಳ ತಂಟೆಗೆ ನೀನೇನಾದರೂ ಬಂದೆ, ನಮ್ಮ ಶಾಸಕರ ತಂಟೆಗೆ ಏನಾದರೂ ಬಂದೆ, ನಮ್ಮ ಯಲಹಂಕ ಕ್ಷೇತ್ರದ ತಂಟೆಗೆ ಏನಾದರೂ ಬಂದೆ ಅಂತ ಇಟ್ಕೊ, ಆಗೋ ಕಥೆನೇ ಬೇರೆ. ಹೇಳಲ್ಲ, ಮಾಡಿ ತೋರಿಸ್ತೀವಿ ನಾವು ಹೆಣ್ಮಕ್ಳು. ಇಡೀ ರಾತ್ರಿ ಆಗ್ಬೋದು, ಯಾವ ದಿಕ್ಕಿಗಾದ್ರೂ ಸರಿ, ನೀನು ಎಲ್ಲಿ ನಡಗಿದ್ರು ಸರಿ, ಎಲ್ಲಿಗೆ ಬೇಕಾದ್ರೂ ಬಂದು ನಾವು ಧರಣಿ ಆಗೋ ಮಾಡೋಕ್ಕೂ ಸರಿ, ಇಲ್ಲ ನಿನ್ನ ಮಟ್ಟ ಹಾಕೋಕ್ಕೂ ಸರಿ. ಬಲೋ ಭಾರತ್ ಮಾತಾಕ್ಕೆ! ನಮ್ಮ ಶಾಸಕರ ತಂಟೆಗೆ ಬಂದರೆ ಸುಮ್ಮನೆ ಇರಲ್ಲ ನಮ್ಮ ಹೆಣ್ಮಕ್ಳು. ಅವನು ಅಡ್ವೊಕೇಟೆಡ್ ಆಗೋಕ್ಕೆ ಅನ್ಲಾಯಕ್ಕು ಹೇಳ್ಬೇಕಂದ್ರೆ. ಯಾರಿಗೂ ಎಲ್ಲರೂ ಜಕ್ಕೂರಮ್ಮ ಅನ್ನೋದು, ಅವ್ನು ಮಾತಾಡೋದೇ, ಅವ್ನು ಓದಿರೋದೇ ಮೊದಲನೇದಾಗಿ ತಪ್ಪು. ಅವ್ನು ಲಾಯರ್ ಆಗೋಕ್ಕೆ ಯೋಗ್ಯತೆ ಅವ್ನಿಗಿಲ್ಲೇ ಇಲ್ಲ. CM ಹಾಕಕ್ಕಂತೂ ಅಸಲೇ ಇಲ್ಲ ಅವ್ನು ಯೋಗ್ಯತೆ. ಅವನು ಶುದ್ಧ ಲೋಪರ್ ಅಂದರೆ ಲೋಪರ್ ನನ್ನ ಮಗ. ಏನಾದರೂ ಬಂದು ಮಾತಾಡಬೇಕು ಅಂತಂದರೆ ಅವನು ಯಲಹಂಕ ವಾರ್ಡ್ 1 ನಾವೆಲ್ಲ ಸ್ತ್ರೀಶಕ್ತಿ ಸಂಘಟನೆಗಳಿರ್ತೀವಿ, ಬಂದು ಮಾತಾಡಲಿ. ಅವನು ಮೀಟ್ರಿದ್ರೆ ಅವ್ನು ಬರಲಿ, ನಾವೆಲ್ಲ ಮಾತಾಡ್ತೀವಿ. ಅವನು ಒಳಗಡೆ ಕೂತ್ಕೊಂಡು ಸಂಘನ ಥರ ಕೊಜ್ಜ ಥರ ಮಾತಾಡೋದು ಬೇಡ. ಡೈರೆಕ್ಟಾಗಿ ನಮ್ಮ ಶಾಸಕರ ಮೇಲೆ ಎಲ್ಲ ಈ ಥರ ಎಲ್ಲ ಮಾತಾಡಿದಾರಲ್ಲ, ಅಪಪ್ರಚಾರ ಮಾಡಿದಾರಲ್ಲ, ನಾವು ದಾಖಲೆ ಸಮೇತ ನಮ್ಮ ಹೆಣ್ಮಕ್ಳಿಗೆಲ್ಲ ಏನೇನು ಮಾಡಿದ್ದಾರೆ, ಏನೇನು ತರಬೇತಿಗಳು ಕೊಟ್ಟಿದ್ದಾರೆ ನಾವೆಲ್ಲ ಹೇಳ್ತೀವಿ. ಅವನು ಏನನ್ನ ಧೈರ್ಯ ಅನ್ನೋದಿದ್ದರೆ ನಮ್ಮ ವೆಂಕಟಾಲ ಮಾರುತಿನಗರ ಬರಲಿ ಸೆಂಟ್ರಿಗೆ, ಏನು ಬೇಕು ಅದು ಮಾತಾಡ್ತೀವಿ. ನಮ್ಮದು ಯಲಹಂಕ ಒಟ್ಟಾಗಿ ವಾರ್ಡ್ 1 ಎಲ್ಲರೂ ಮಾತಾಡ್ತಾ ಇದ್ದೀವಿ. ಅವ್ನಿಗೆ ಮೀಟ್ರ್ ಇದ್ದರೆ ಬರಲಿ. ಅವರು ಏನೇನು ನಮಗೆ ಎಲ್ಲ ಆಚೆ ಬರೋಕ್ಕೆ ಹೆಣ್ಮಕ್ಳು ಎದುರ್ಕೊತಾ ಇರ್ತೀವಿ. ಇವಾಗ ವಾಣಿ ಮೇಡಮ್ ಅವರಾಗಿರ್ಬೋದು, ಇದು ವಿಶ್ವನಾಥ್ ಅವರಾಗಿರ್ಬೋದು, ಮಗಳಾಗಿದ್ದಾರೆ ನಮಗೆ. ಎಲ್ಲದರಲ್ಲೂ ತಂದೆ ತಾಯಿ ಅಣ್ಣ ಎಲ್ಲದರಲ್ಲೂ ನಮಗೆ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾವು ಹೆಣ್ಮಕ್ಳು ಒಳಗಿರೋರೆಲ್ಲ 20 ವರ್ಷದಿಂದ ಎಲ್ಲ ಆಚೆ ಬಂದು ಸ್ವತಂತ್ರವಾಗಿ ಓಡಾಡ್ತಾ ಇದ್ದೀವಿ. ನಮಗೆ ಸ್ವತಂತ್ರ ಚೆನ್ನಾಗಿ ಬಂದಿದೆ, ಆರಾಮಾಗಿದ್ದೀವಿ. ಕಷ್ಟ ಅಂತ ಬಂದರೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಥರ ಅವರೆಲ್ಲನೂ ನಮಗೆಲ್ಲ ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಏನೇ ಕಷ್ಟ ಆಗಲಿ ಸುಖ ಆಗಲಿ ಮನೆ ಮಗಳ ಥರನೇ ಇದ್ದಾರೆ ಅವರು. ಇವನು ಸಂಘ ನನ್ನ ಮಗನೇ ಹಿಂಗೆ ಹೇಳಿರೋದು, ಕೊಜ್ಜ ನನ್ನ ಮಕ್ಕಳೇ ಹಿಂಗೆಲ್ಲ ಹೇಳೋದು. ಬಂದು ಧೈರ್ಯವಾಗಿ ಮೀಟ್ರ್ ಇದ್ದರೆ ಬಂದು ಮಾತಾಡಲಿ, ಎದುರು ಮಾತಾಡೋಣ, ಫೇಸ್ ಟು ಫೇಸ್ ಡಿಸೈಡ್ ಮಾಡೋಣ. ಅವ್ನು ಮೀಟ್ರ್ ಇದ್ದರೆ ಬರಲಿ. ಅವ್ರು ಮಾತಾಡ್ತಾ ಇರೋದು ತಪ್ಪು ಸರ್. ಅವರು ಜಾತಿವಾದ ಮೇಲೆ ಮಾತಾಡ್ತಾ ಇದ್ದಾರೆ. SC ST ಅವರು ಅವ್ರ ಮನೆ ಹತ್ರ ಹೋಗಿದ್ದಾಗ ಅವ್ರನ್ನ ಹೊರಗಡೆ ಹಾಕ್ತಾನೆ ಅವನು.
ಅದು ಅವಾಗ ಏನು ಮಾಡ್ತಾರೆ, ಅವರು ಪ್ರತಿಭಟನೆ ಕುತ್ಕೊಳ್ತಾರೆ. ಪ್ರತಿಭಟನೆ ಕುತ್ಕೊಂಡಾಗ ಇವನು ಹೋಗ್ಬಿಟ್ಟು ಕಾಲು ಕೈ ಹಿಡ್ಕೊಳ್ತಾನೆ. ಈ ಕಾಲು ಕೈ ಹಿಡಿಯೋಂಥದ್ದು ಬುದ್ಧಿ ಯಾತಕ್ಕೆ ಬೇಕು? ರೆಡ್ಡಿಯಾಗಿ ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ಯಾರೇ ಆದ್ರೂ ನೀನು ಯಾವ ಜಾತಿ ಅಂತ ಯಾರೂ ನಾವು ಇಲ್ಲಿ ಸಂಬಂಧಗಳಾಗಲಿ ಹೋಗಲಿ, ನಮ್ಮ ಶಾಸಕರಾಗಲಿ ಇದು ಮಾಡಿಲ್ಲ. ನಾವೆಲ್ಲ ಒಂದೇ ಕುಟುಂಬದವ್ರ ಥರ ನಾವು ಇಲ್ಲಿ ಇದ್ದೀರಿ. ಅದನ್ನು ಬೇರ್ಪಡಿಸೋಕ್ಕೋಸ್ಕರ ಇವನು ಇಲ್ಲದೇ ಇರೋಂಥ ತರಲೆಗಳನ್ನೆಲ್ಲ ಮಾಡಿಕೊಂಡು ಅವ್ನು ಗಮ್ಮಿದ್ರೆ ಸರ್ ಹೊರಗಡೆ ಬಂದು ಅವನು ಮಾತಾಡಲಿ. ನಮ್ಮ ಥರ ಜನಸಾಮಾನ್ಯದಲ್ಲಿ ನಿಂತ್ಕೊಂಡು ಮೀಡಿಯಾದಲ್ಲಿ ನಿಂತ್ಕೊಂಡು ಮಾತಾಡಲಿ. ಅವ್ನು ಯಾವುದೋ ಒಂದು ಫೋನ್ ಇಟ್ಕೊಂಡು ಮನೆ ಒಳಗಡೆ ಎಟ್ಟಿಗೆ ಸಂಗನ ಥರ ನಿಂತ್ಕೊಂಡು ಮಾತಾಡೋದಂಥದ್ದು ಏನಿದೆ ಅವನಿಗೆ ಅಲ್ವಾ? ಬೇಕಾ ಅವ್ನಿಗೆ ಅಷ್ಟು ಧೈರ್ಯ ಇದ್ದರೆ ಬರಲಿ ನಮ್ಮ ಮುಂದೆ, ಇಲ್ಲ ಮೀಡಿಯಾ ಮುಂದೆ ನಿಂತ್ಕೊಂಡು ಮಾತಾಡಲಿ. ಅಂಥ ತಪ್ಪೇನ ಇದ್ರೆ ಈಗ ಆರೋಪಗಳೇನಿದ್ರೆ ಅಥವಾ ಭ್ರಷ್ಟಾಚಾರ ನಡೆದಿರೋದಾದ್ರೆ ದಾಖಲೆ ಸಮೇತ ಬರ್ಬೋದು. ಅವ್ನಿಗೆ ಧೈರ್ಯ ಇಲ್ಲಲ್ಲ. ಸೀರೆ ಇಟ್ಕೊಂಡು ಮನೆ ಒಳಗಡೆ ಕುತ್ಕೊಂಡು ಸುಮ್ಮನೆ ಮೊಬೈಲ್ ಹಿಡ್ಕೊಂಡು ಸೆಲ್ಫಿ ಹಿಡ್ಕೊಂಡು ಅದರಲ್ಲಿ ಮಾತಾಡಿಕೊಂಡು ಇದು ಮಾಡ್ತಾ ಇದ್ದಾನೆ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಅವನು ಇದು ಮಾಡ್ತಾ ಇಲ್ಲ. ಒಬ್ರು ಏನೋ ಒಂದು ಸಾಧನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅವ್ರಿಗೆ ಸಾಥ್ ಕೊಡಬೇಕು ಅಷ್ಟೇನೆ. ಅದನ್ನು ಅವಹೇಳನ ಮಾಡಿಕೊಂಡು ಅವ್ನು ಮಾಡಬಾರ್ದು.